ಮೊಹರಂ ಹಬ್ಬದ ಪ್ರಯುಕ್ತ ಮಾನ್ವಿಯಲ್ಲಿ ಅಂಜುಮನ್ ಕಮಿಟಿಯ ಪದಾಧಿಕಾರಿಗಳು ಕರಡಿಗುಡ್ಡ ಸರ್ಕಲ್ ಜಾತಿ ಭೇದ ಭಾವ ಎನ್ನದೆ ಎಲ್ಲರಿಗೂ ಸಿಹಿಯಾದ ಶರಬತ್ ವಿತರಿಸಿ ಶುಭಾಶಯ ಕೋರಿ ವಿನಿಮಯ ಮಾಡಿಕೊಂಡರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕರಡಿಗುಡ್ಡ ಸರ್ಕಲ್ ಬಳಿ ಅಂಜುಮನ್ ಕಮಿಟಿಯವರು ಪ್ರತಿ ವರ್ಷವೂ ಶರಬತ್ ವಿತರಿಸುವ ಕಾರ್ಯ ಮಾಡುತ್ತಾ ಬಂದಿದೆ. ಈ ಕಾರ್ಯಕ್ರಮ ನಡೆಯಲು ಎಲ್ಲರ ಸಹಕಾರ ಮುಖ್ಯ ಎಂದು ಅಂಜುಮನ್ ಕಮಿಟಿಯ ಮಾನ್ವಿ ತಾಲೂಕು ಅಧ್ಯಕ್ಷ ಸೈಯದ್ ಅರೀಫ್ ಖಾದ್ರಿ ತಿಳಿಸಿದರು. ಮಾನ್ವಿ ಅಂದರೆ ಸಾಕು ಸೌಹಾರ್ದತೆಯ ತವರೂರು ಎಂದು ಹೇಳಲಾಗುತ್ತದೆ. ಯಾಕಂದರೆ ಅಂಜುಮನ್ ಕಮಿಟಿ ಹಿಂದೂ ಹಾಗೂ ಕ್ರಿಶ್ಚಿಯನ್ ಧರ್ಮದ ಏನಾದರೂ ಹಬ್ಬ ಆಚರಣೆಗಳು ಬಂದರೆ ಸಹಕಾರದ ಕಾರ್ಯಕ್ರಮ ಇಂದಿಗೂ ಮಾಡುತ್ತಾ ಬಂದಿದೆ ಎಂದು ಸೈಯದ್ ಅರೀಫ್ ಖಾದ್ರಿ ತಿಳಿಸಿದರು. ಯೌಮೆ ಆಶುರಾ ಅಂದ್ರೆ ಏನು, ಮೊಹರಂ ಅಂದ್ರೆ ಏನು, ಯೌಮೆ ಆಶುರಾ ಯಾತಕ್ಕಾಗಿ ನಾವು ಆಚರಣೆ ಮಾಡುತ್ತೇವೆ, ಇಂದಿನ ಆಚರಣೆ ಯೌಮೆ ಆಶುರಾ ಎಂದು ಯಾತಕ್ಕಾಗಿ ಕರೆಯುತ್ತಾರೆ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅತಿ ದೊಡ್ಡ ಹಬ್ಬವಾದ ಈ ಹಬ್ಬದಲ್ಲಿ ಎಲ್ಲಾ ಜಾತಿ ವರ್ಗದವರು ಸೇರಿ ಮಾಡುವಂತ ಅದು ಯಾವ ಹಬ್ಬ ಅಂದ್ರೆ ಅದು ಮೊಹರಂ ಹಬ್ಬವಾಗಿರುತ್ತದೆ. ನಮ್ದು ಈ ಮೊಹರಂ ಹಬ್ಬ ಯೌಮೆ ಆಶುರಾ ದಿನ, ಇಂದಿನ ದಿನ ಹಜರತೆ ಇಮಾಮ್ ಹುಸೇನ್ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಣ್ಣು ಮೊಮ್ಮಗನಾದ ಅಂದ್ರೆ ಅವರ ಮಗಳು ಹಜರತ್ ಫಾತಿಮಾ ರಜಿಯಲ್ಲಾಹು ತಾಲಾ ಅನ್ಹಾ ಸಲಾಮುಲ್ಲಾ ಅಲೈ, ಅವರ ಅಳಿಯಾದ ಹಜರತ್ ಅಲಿ ರಜಿಯಲ್ಲಾಹು ತಾಲಾ ಅನ್ಹು, ಇವರ ಮಗನಾದ ಇಮಾಮ್ ಹುಸೇನ್ ಇವರಿಗೆ ಈ ದಿನ ಎದುರಿಗೆ ಒಬ್ಬ ದೇಶ ಅಲ್ಲ ಇಡೀ ದೇಶಕ್ಕೆ ಆತನನ್ನು ನಾವು ಒಂದು ನೀಚ ಅಂತ ಕರಿಬಹುದು. ಆ ಯಜೀದ್ ನೀಚ ಅಂತ ಕರಿಬಹುದು. ಯಾಕಂತಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೆಟ್ಟದನ್ನು ನಿರ್ಬಂಧಿಸಿದರು, ನಿರ್ಬಂಧ ಮಾಡಿದರೆ. ಇದು ಕೆಟ್ಟದ್ದು. ಯಾವುದು ಕೆಟ್ಟದ್ದು? ಹೆಂಡ ನಿರ್ಬಂಧ, ವೈಶ್ಯವಾಟಿ ನಿರ್ಬಂಧ, ಬಡ್ಡಿ ನಿರ್ಬಂಧ, ಸಣ್ಣ ಜಾತಿಯ ಮೇಲೆ ದೌರ್ಜನ್ಯ ಮಾಡೋದು ನಿರ್ಬಂಧ, ಒಬ್ಬ ವಿಧಿಯ ಮೇಲೆ ದೌರ್ಜನ್ಯ ಮಾಡೋದು ನಿರ್ಬಂಧ. ಇವ ಎಲ್ಲವನ್ನು ನಿರ್ಬಂಧಿಸಿದರು. ಅದನ್ನು ಯಾವುದು ನಿರ್ಬಂಧ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ್ದಾರೆ ಅದನ್ನು ಪ್ರಾರಂಭಿಸಿದ್ದವನು ಯಜೀದ್. ಆ ಯಜೀದ್ ಮಾಡಿದ್ದಕ್ಕೆ ಪತ್ರ ಬರುತ್ತಾನೆ ಇಮಾಮ್ ಹುಸೇನರಿಗೆ. ಇಮಾಮ್ ಹುಸೇನ್, ನಾನು ಇವಾಗ ಖಲೀಫನಾಗಿದ್ದೀನಿ, ನೀವು ನನ್ನ ಕೈಯಲ್ಲಿ ಕೈ ಕೊಡಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಮ್ಮಗ ಇಮಾಮ್ ಹುಸೇನ್ ಹೇಳ್ತಾರೆ, ಯಾತಕ್ಕಾಗಿ ನಿನಗೆ ಕೈಗೆ ಕೈ ಕೊಡಬೇಕು? ನಾನು ಖಲೀಫನಾಗಿದ್ದೀನಿ. ಖಲೀಫಾ ಆಗಿದ್ಯಾ? ನಿನ್ನಲ್ಲಿ ಏನು ಕಲ್ಪನೆ ಇದೆ, ನಿನ್ನಲ್ಲಿ ಏನು ತಪ್ಪು ಇದೆ, ನಿನ್ನಲ್ಲಿ ಏನು ಪಾಪ ಇದೆ ಅದನ್ನು ನೋಡು. ಆದರೆ ಯಜೀದ್ ಹೇಳ್ತಾನೆ, ನೋಡಿ ಅದನ್ನು ನನಗೆ ಬೇಕಿಲ್ಲ, ನನಗೆ ನೀವು ಕೈಗೆ ಕೈ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮ ಅಂಗವನ್ನು ಕತ್ತರಿಸ್ತೀವಿ, ನಾವು ನಿಮ್ಮ ರುಂಡವನ್ನು ಬೇರೆ ಪಡಿಸ್ತೀವಿ ನಾವು. ಇಮಾಮ್ ಹುಸೇನ್ ಹೇಳ್ತಾರೆ, ನನ್ನ ರುಂಡ ಬೇರೆ ಆದರೆ ಪರವಾಗಿಲ್ಲ, ನಿನ್ನ ಕೈಗೆ ನಾನು ಕೊಡೋದೇ ಇಲ್ಲ. ನಾನು ಯಾರು ಹೇಳ್ತಾರೆ? ಇಮಾಮ್ ಹುಸೇನ್. ಹಾಗಾದ್ರೆ ಯುದ್ಧಕ್ಕೆ ಬರ್ರಿ ಅಂತಾರೆ. ಇಮಾಮ್ ಹುಸೇನ್ ಹೇಳ್ತಾರೆ, ನನ್ನ ತಾತ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರ ಪ್ರವಾದಿ, ಎಲ್ಲ ಯಾವ್ದು ಕೆಟ್ಟದ್ದು ನಿರ್ಬಂಧ ಮಾಡ್ಯಾರ ನೀವು ಅದು ಪ್ರಾರಂಭ ಮಾಡಿರಿ, ನಾನು ಯುದ್ಧಕ್ಕೆ ಬರ್ತೀನಿ ನನ್ನ ಕುಟುಂಬ ಸಮೇತ, ನನ್ನ ಆತ್ಮೀಯರ ಸಮೇತ. ಅಲ್ಲಿ ಮದೀನಾದಲ್ಲಿ ಬೇಡ, ಮಕ್ಕಳಲ್ಲಿ ಬೇಡ, ಇವು ಪವಿತ್ರ ಸ್ಥಳ, ಅಲ್ಲಿ ರಕ್ತಪಾತ ಆಗಬಾರದು. ನಾನು ಕರ್ಬಲಾದ ರಣರಂಗ ಮೈದಾನದಲ್ಲಿ ನಾನು ಬರ್ತೀನಿ, ನೀನು ಯುದ್ಧಕ್ಕೆ ರೆಡಿ ಆಗು. ಎಂತ ಮಾತ್ರಿ ಪ್ರವಾದಿ ಮೊಹಮ್ಮದ್ ಹೇಳಿದ. ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತು ನಾವು ಹೇಳ್ತೀವಿ ಅವ್ರು ಕೇವಲ ಮುಸಲ್ಮಾನರ ಪ್ರವಾದಿ, ಅವರು ಕೇವಲ ಮುಸಲ್ಮಾನರಿಗೆ ಇಮಾಮ್ ಹುಸೇನ್ ಅಲ್ಲ. ಪ್ರವಾದಿ ಮೊಮ್ಮಗ ಹಜರತ್ ಅಲಿ ಗವರ್ನರ್ ಇದ್ದಾಗ, ಅವ್ರ ಖಲೀಫಾ ಇದ್ದಾಗ, ಒಬ್ಬ ಬೇರೆ ಜಾತಿಯವರು ಹೊಟ್ಟೆ ಸೋ ಆಗ್ಯದ, ಒಂಟಿಗೆ ನೀರಿಲ್ಲ ಅಂತ ಬಂದು ಕೇಳ್ತಾರೆ ಅಲಿಯವರ ಮನೆಯಲ್ಲಿ. ಅವರ ಮನೆಗೆ ನಾನು ಹೋಗಬೇಕಿದೆ. ಆಗ ಅಲಿಯವರ ಮನೆಗೆ ಹೋಗ್ತಾ ಇದ್ರೆ ದಾರಿಯಲ್ಲಿ ಒಬ್ಬ ಹೇಳ್ತಾರೆ, ಎಲ್ಲಿ ಹೋಗ್ತಿದ್ದ? ಅವ್ರು ಮುಸಲ್ಮಾನರು ಖಲೀಫಾ, ನೀನ್ ಯಾಕೆ ಹೋಗ್ತಾ ಇದೆ? ಅವ್ರಂತಾರೆ, ಅವ್ರು ಯಾರೇ ಆಗ್ಲಿ ಮಂದಿ ಎಲ್ಲರನ್ನ ಹೇಳ್ತಾರೆ, ಅವರ ಮನೆಗೆ ಹೋಗಿ ನಿಮ್ಮ ಹೊಟ್ಟೆಗೂ ನೀರು ಕೊಡ್ತಿದೆ, ನಿಮ್ಮ ಹೊಟ್ಟೆಗೂ ಹಸಿದ ಹೊಟ್ಟೆಗೂ ಊಟ ತುಂಬುತ್ತದೆ, ನೀವು ಹೋಗಿ ಅಂತ ಹೇಳ್ತಾರೆ. ಆಗ ಹಜರತೆ ಅಲಿಯವರ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಏನ್ ನೋಡ್ತಾನೆ? ಇಬ್ಬರು ಯುವಕರು, ಸುಂದರವಾದ ಹುಡುಗರು, ಇಬ್ಬರು ಯುವಕರು ನಿಂತಿದ್ದಾರೆ. ಒಬ್ಬ ಯುವಕ ಬರುತ್ತಾನೆ, ಅವರ ಕೈ ಹಿಡಿದು ನೀವು ಬರ್ರಿ ಕೂತ್ಕೊಳ್ಳಿ ಅಂತಾನೆ. ಒಬ್ಬ ಯುವಕ ಬರುತ್ತಾನೆ, ಒಂಟಿ ತಗೊಂಡು ಅಲ್ಲಿ ಹೋಗಿ ಕಟ್ಟುತ್ತಾನೆ. ಕಟ್ಟಿದ ಮೇಲೆ ಹೇಳ್ತಾನೆ, ನೀವು ಮುಖ ತಕ್ಕೊಂತ ಒಬ್ಬ ಯುವಕ ಬಂದು ನೀರು ಕೊಡುತ್ತಾನೆ.
ಮುಖ ತೆಗೆದುಕೊಳ್ತಾರೆ, ಮತ್ತೆ ಅಲ್ಲಿ ಕುಂದ್ರಿಸುತ್ತಾರೆ. ಅಲ್ಲಿ ಕುಂದ್ರಿಸಿದ ಮೇಲೆ ಮತ್ತೆ ಅವ್ರಿಗೆ ಒಳಗ್ ಕರೀತಾರೆ, ಬನ್ನಿ ಊಟಕ್ಕೆ ಮಾಡಿ. ಊಟಕ್ಕೆ ಕುಂತ ಮೇಲೆ ಹೇಳ್ತಾರೆ, ನಾನು ಏನೇನೋ ನೋಡಿದಲ್ರಿ, ಮಂದಿ ಏನೇನೋ ಹೇಳಿದ್ರು, ನಾನು ಅದನ್ನ ಕೇಳಲಿಲ್ಲ, ಆದ್ರೂ ನಾನು ಬಂದೆ. ಇಲ್ಲಿ ಎಷ್ಟು ಇದೆಯರಿ, ನನಗೆ ಇಷ್ಟು ಒಳ್ಳೆ ಒಳ್ಳೆ ಊಟ ಇದೆ. ಊಟ ಮಾಡಕ್ ಕುಂತ್ರೆ ಅಲ್ಲಿ ಎದುರಿಗೆ ಒಬ್ಬ 65 ವರ್ಷದ ಒಬ್ಬ ಪುರುಷ ಕುಂತು ಊಟ ಮಾಡಕದ. ಈ ತರ ಒಂದು ನೀರಿನಲ್ಲಿ ಒಣ ರೊಟ್ಟಿ ತುಂಬಿ ತಿನ್ನಕತನ. ಆಗ ಅಲ್ಲಿ ಅವ್ರು ಹೇಳ್ತಾರೆ, ಅವ್ರು ಯಾರು ಅಲ್ಲಿ ಒಣ ರೊಟ್ಟಿ ಅಂತ ಚಲೋ ಐತೆ, ಬರ್ರಿ ನಾವಿಲ್ಲಿ ತಿನ್ನಮ್ಮ ಅಂದ್ರೆ, ನೀವು ಯಾರಿಗೆ ಅಲ್ಲಿ ಅಂತ ಬಂದಿರಲ್ಲ, ಅವರೇ ಅಲ್ಲಿ ರಜಲ್ಲಾವುತಲ್ಲನು, ಅವರೇ ಅಲ್ಲಿ ಇದ್ದಾರೆ. ಇಷ್ಟ ಹೇಳೋದ ಹೋಗಿ ಹೇಳ್ತಾರೆ, ನೀವು ನನ್ನ ಜೊತೆ ಬಂತು, ನೀವು ಖಲೀಫಾ ಇದ್ದೀರಿ, ನೀವು ಅಲ್ಲೇ ಹಾಕೊಂಡ್ರೆ ಅದು ನನ್ನ ಊಟ ಅಲ್ಲ, ಇದು ನನ್ನ ಊಟ, ಅದು ನಿಮ್ಮ ಊಟ. ಮನೆಗೆ ಬಂದು ಅತಿಥಿಯರಿಗೆ ನಾವು ಒಳ್ಳೆ ಊಟ ಮಾಡ್ತೀವಿ. ಅಲ್ರಿ, ನಾನು ಬೇರೆ ಜಾತಿ, ನಮಗೆ ಜಾತಿ ಸಂಬಂಧ ಇಲ್ಲ. ನಮ್ಮ ಪ್ರವಾದಿ ಕಳಿಸಿದ್ದಾರೆ, ಒಂದು ಜಾತಿ ಇನ್ನೊಂದು ಜಾತಿಗೆ ಪ್ರೀತಿ ಮಾಡಿ ಮರ್ಯಾದೆ ಕೊಡೋದೇ ಅದನ್ನೇ ಇಸ್ಲಾಂ ಅನ್ನುತ್ತಾರೆ. ಅದು ಮಾಡೋದು ಯಾರು? ಪ್ರವಾದಿ ಮೊಹಮ್ಮದ್ ಸಲಾಂ ಮೌನೇ ಮೊಮ್ಮಕ್ಕಳು. ಇವತ್ತಿನ ದಿನ ಯಜೀದರ ಜೊತೆ ಯುದ್ಧ ಮಾಡಿ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಮನೆ ಕುಟುಂಬ ಸಮೇತ 6 ತಿಂಗಳ ಸಣ್ಣ ಹುಡುಗ, 17 ವರ್ಷದ ಅವರ ಮಗ, ಮತ್ತೆ ಅವರ ಅಣ್ಣನ ಮಗ ಇಮಾಮ್ ಹಸನ್, ಇಮಾಮ್ ಕಾಸಿಂ, ಇವರೆಲ್ಲರನ್ನು ಅಲ್ಲಿ ಶಹೀದ್ ಅಲ್ಲಿ ಎಲ್ಲರೂ ಹುತಾತ್ಮರಾಗುತ್ತಾರೆ. ಇವತ್ತು ಮೊಹರಂ ಬಂದ್ರೆ ನಮಗೆ ಎರಡು ಭಾಷಾದ ನಮ್ಮ ಮಾಜಿ ಪುರಸಭೆ ಹೇಳಿದ್ರು, ಯಾಕಂದ್ರೆ ಒಂದು ಸಂತೋಷನೂ ಇದೆ, ಒಂದು ದುಃಖನೂ ಇದೆ. ಯಾಕೆ ತಕ್ಕಾಗಿ ದುಃಖ ಅಂದ್ರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆ ಕುಟುಂಬ ಸಮೇತ ಅಲ್ಲಿ ಹೋಗಿ ಹುತಾತ್ಮರಾಗಿದ್ದ ಜಾಗ. ಇವತ್ತು ಯಜೀದರ ಹೆಸರು ಯಾರು ಕರೆದಿಲ್ಲ. ಇವತ್ತು ಹೋಗಿ ಇಮಾಮ್ ಹಸನ್ ಅಂತ ಹೆಸರಿರ್ತಾರ, ಹುಸೇನ್ ಅಂತ ಇದೆ. ಯಾಕೆ? ಪ್ರವಾದಿ ಮೊಹಮ್ಮದ್ ಹೇಳ್ತಾನೆ, ನಾನು ಯುದ್ಧ ಮಾಡಿ ನಾನು ಅಮರನಾಗುತ್ತೀನಿ. ಯಜೀದ್, ನಿನ್ನ ಹೆಸರು ಮುಗಿಯುತ್ತದೆ, ನನ್ನ ಹೆಸರು ಭೂಮಿ ಆಕಾಶ ಇರುವತ್ತಿನ ನನ್ನ ಹೆಸರು ಬಂದೇ ಬರುತ್ತದೆ ಅಂತ ಹೇಳ್ತಾರೆ ಪ್ರವಾದಿ ಮೊಹಮ್ಮದ್ ಮೊಮ್ಮಗಳು. ಇವತ್ತು ಅವರು ಶಹೀದ್ ಆದ ದಿನ ಯೌಮೆ ಆಶುರಾ ಎಂದು ಕರಿತೀವಿ. ಅದಕ್ಕೆ ನಾವೆಲ್ಲರೂ ಇವತ್ತು ಭಾಗಿಯಾಗಿ ಅವರ ಇಮಾಮ್ ಹುಸೇನ್ 72 ಕರ್ಬಲ ಶಹೀದ್ ಆದ ಅವರ ಹೆಸರಿನಲ್ಲಿ ನಾವು ಶರ್ಬತ್ ಕೊಡಿಸಿ ಅವರಿಗೆ ನಾವು ಒಂದು ಚಿರಋಣಿ ಆಗ್ತೀವಿ. ಅವರ ನಮ್ಮ ಆದಾಯ ಅವರ ಯಾವತ್ತಿಗೂ ಸದಾ ಆಶೀರ್ವಾದ ಇರಲಿ ಎಂದು ನಾವು ಹೇಳ್ತೀನಿ. ನನ್ನ ಮಾತುಗಳನ್ನು ಆಡೋದಕ್ಕೆ ಇಲ್ಲಿ ಎಲ್ಲರೂ ಅವಕಾಶ ಮಾಡಿಕೊಟ್ಟದ್ದು ಎಲ್ಲರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಹಾಗೂ ಇಲ್ಲಿ ನಮ್ಮ ಒಂದು ಮಾತಿಗೆ ಎಲ್ಲರೂ ಆಗಮಿಸಿದ ಎಲ್ಲರೂ ನನಗೆ ಹೃದಯಪೂರ್ವಕ ಹೊಂದಾಗೆ, ಹಾಗೂ ನಮ್ಮ ಮಾಧ್ಯಮ ವರ್ಗದವರಿಗೆ, ಪತ್ರಿಕರ್ತರ ಮಿತ್ರರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸಿದೆ. ವರದಿ ಶಫೀಕ್ ಹುಸೇನ್ ಮಾನವಿ, ವಿಸ್ಮಯ ನ್ಯೂಸ್ ಕನ್ನಡ.